ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ. ಮಂತ್ರಿಗಳು ಈಗಾಗಲೇ ತಿರುಗಿ ಬಿದ್ದಿದ್ದಾರೆ. ಈ ಬಂಡಾಯದ ಹಿಂದೆ ಸಿದ್ದರಾಮಯ್ಯ ಕೈವಾಡ ಇದೆ ಅನ್ನುವಂಥ ಆರೋಪ ಕೂಡ ಇದೆ. ಏನೋ ಸರ್ಕಾರ ಟೇಕ್ ಆಫ್ ಆಗೋದಕ್ಕೆ ಕಷ್ಟಪಡ್ತಾ ಇದೆ. ಸರ್ಕಾರದ ಅವಧಿಯನ್ನ ಮುಗಿಸುತ್ತಾ ಅಥವಾ ಈ ಸರ್ಕಾರದ ಆಯಸ್ಸು ಇನ್ನೆಷ್ಟಿದೆ ಅನ್ನುವಂತಹ ಪ್ರಶ್ನೆಗಳು ಸಹ ಈಗ ಸದ್ಯ ಉದ್ಭವ ಆಗಿದೆ. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ತನ್ನದೇ ಸರ್ಕಾರದ ಟ್ರಬಲ್ ಶೂಟ್ ಮಾಡ್ತಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ಡಿಕೆ ಮುಂದಿರುವಂತಹ ಸವಾಲುಗಳು ಏನು, ಸರ್ಕಾರ ಉಳಿಸ್ಕೊಳ್ಳುವಂತಹ ಹಾದಿ, ಹಾಗೆ ಸಿದ್ದರಾಮಯ್ಯ ಅವರನ್ನ ಕಟ್ಟಾಕುವಂತಹ ತಂತ್ರಗಳು ಮತ್ತೆ ಕಾಂಗ್ರೆಸ್ನ ಕಿಡಿಗೆ ಕಾರಣಗಳು, ಈ ಎಲ್ಲ ವಿಷಯಗಳನ್ನ ಎಕ್ಸ್ಪೋಸ್ಡ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ನಿಶ್ಚಿತ. ಈಗಾಗಲೇ ಸರ್ಕಾರಕ್ಕೆ ನಾನಾ ಕಷ್ಟಗಳು ಎದುರಾಗ್ತಾನೆ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ಗೆ ಟ್ರಬಲ್ ಶೂಟ್ ಮಾಡೋದಕ್ಕೂ ಕೂಡ ಎಲ್ಲ ಒಂದ್ ಕಡೆ ಸಮಯ ಸರಿಯಾಗಿ ಅದಕ್ಕೆ ಅಂತ ಫಿಕ್ಸ್ ಮಾಡೋದಕ್ಕೆ ಸಿಗ್ತಾ ಇಲ್ವಾ ಅನ್ನುವಂಥದ್ದು. ಇನ್ನು ಮುಂದೆ ಹೀಗೆ ಆದ್ರೆ ಸರ್ಕಾರ ಯಾವ ರೀತಿ ನಡ್ಕೊಂಡು ಹೋಗುತ್ತೆ ಅನ್ನುವಂತಹ ಚಿಂತನೆಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋದಕ್ಕೆ ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ ಫೋಕಸ್ ಟಿವಿ ಮುಖ್ಯಸ್ಥರಾಗಿರುವಂತಹ ಹೇಮಂತ್ ಅವರು. ಹಾಯ್ ಸರ್. ಹಾಯ್ ನಿಶ್ಚಿತ. ಸರ್, ಪ್ರತಿ ಬಾರಿಯೂ ಕೂಡ ಈ ರಾಜಕೀಯ ತಂತ್ರಗಾರಿಕೆ ಅನ್ನುವಂಥದ್ದು, ಮತ್ತೊಂದು ಕಡೆ ರಾಜಕೀಯದಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ದಿನ ಕಳೆದಂತೆ ಚೇಂಜಸ್ ಆಗ್ತಾ ಹೋಗುವಂತಹದನ್ನ ಸರ್ವೇ ಸಾಮಾನ್ಯವಾಗಿ ನಾವು ಕಂಡಿದ್ದೀವಿ. ಈಗಾಗಲೇ ಸರ್ಕಾರ ಟೇಕ್ ಆಫ್ ಆಗೋದಕ್ಕೆ ಪರದಾಡ್ತಾ ಇದೆ ಒಂದ್ ಕಡೆ, ಮತ್ತೊಂದು ಕಡೆ ಮನೆಯೊಂದು ಮೂರು ಬಾಗಿಲು ಅನ್ನೋ ರೀತಿಯಲ್ಲಿ ಆಗೋಗಿದೆ. ಕಾಂಗ್ರೆಸ್ ಪರಿಸ್ಥಿತಿ ಇವಾಗಿನ ಸದ್ಯದನ್ನ ನಾವು ನೋಡ್ತಾ ಹೋಗ್ತಾ ಇರೋದು, ಇದು ಆರಂಭಿಕ ಆಘಾತನ ಅಥವಾ ಮುಂದೆ ಬೇರೆ ಯಾವ ರೀತಿ ಪತನ ಆಗೋ ತರ ಏನಾದ್ರೂ ಇದೆಯಾ, ಹೇಗೆ ಅಂತ ನೋಡ್ತಾ? ಖಂಡಿತವಾಗ್ಲೂ ನಿಶ್ಚಿತ, ಇದೊಂದು ಸಾಂದರ್ಭಿಕವಾದಂತಹ ಪ್ರಶ್ನೆ. ಯಾವ ರೀತಿ ಅಂದರೆ, ಸರ್ಕಾರ ಡಿಕೆ ಶಿವಕುಮಾರ್ ಬಹು ನಿರೀಕ್ಷಿತವಾಗಿ ತುಂಬ ಕಷ್ಟಪಟ್ಟು ಹೋರಾಟ ಮಾಡಿ ಮುಖ್ಯಮಂತ್ರಿ ಆದರೂ ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೆ ಗೊತ್ತಾಗ್ತಾ ಇದೆ ಇದು ಸುಲಭವಾದಂಥ ದಾರಿ ಅಲ್ಲ, ಇದು ಕಲ್ಲು ಮುಳ್ಳಿನ ಹಾದಿ ಅನ್ನೋ ಥರದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಅರಿವಾಗ್ತಾ ಇದೆ ಇತ್ತೀಚೆಗೆ ಅನ್ನುವಂಥದ್ದು. ನೀವು ಹೇಳೋ ಥರ ಸರ್ಕಾರ ಟೇಕಪ್ ಆಗಲಿಕ್ಕೆ ಟೈಮ್ ಬೇಕು, ಬಟ್ ಆ ರನ್ವೇನಲ್ಲಿ ಹೇಗೆ ಹೋಗುತ್ತೆ ಫ್ಲೈಟ್ ಅನ್ನೋದ್ರ ಮೇಲೆ ಟೇಕಪ್ ಹೆಂಗಾಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಈ ಸರ್ಕಾರ ಪ್ರಮಾಣವಚನ ಸ್ವೀಕರಿಸಿದ ನಂತರ 13 ಜನ ಸಚಿವರ ಜೊತೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿರುವ ಡಿ ಕೆ ಶಿವಕುಮಾರ್ ಇವತ್ತು ಪರದಾಡ್ತಾ ಇರ್ತಾರೆ. ಅಕ್ಷರಶಃ ಅವ್ರು ಇವತ್ತೇನೆಂದರೆ ಯಾವ ರೀತಿ ಹೋಗಬೇಕು ಅನ್ನೋದ್ರಿಗೆ ಗೊತ್ತಾಗ್ತಾ ಇಲ್ಲ. ಸರ್ಕಾರದಲ್ಲಿ ಅಸಮಾಧಾನದ ಹೊಗೆ ಮುಗಿಲೇಳ್ತಾ ಇದೆ. ಜೊತೆಗೆ ಸಚಿವ ಸಂಪುಟದಲ್ಲಿ ಒಗ್ಗಟ್ಟು ಅನ್ನೋದು ಕಾಣ್ತಾ ಇಲ್ಲ. ಸಚಿವರು ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಬ್ಬರಿಗೆ ಕೊಟ್ಟಿರೋ ಖಾತೆ ಬಗ್ಗೆ ಮತ್ತೊಬ್ಬರಿಗೆ ಅಪಸ್ವರ ಪ್ರಾರಂಭವಾಗಿದೆ. ಬಂದಿರೋರು ಕೇವಲ 13 ಜನ ಮಾತ್ರ. ಇನ್ನೂ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು. ಬಟ್ ಇವತ್ತು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪದವಿ ಅನ್ನೋದು ಒಂಥರ ಬಿಸಿ ತುಪ್ಪನ ಹತ್ರ ಆಗ್ತಾ ಇದೆ. ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೀವು ಆರಂಭದಲ್ಲಿ ಹೇಳೋ ಥರ ಇಡೀ ದೇಶದಲ್ಲಿ ಎಲ್ಲೇ ಕಾಂಗ್ರೆಸ್ಗೆ ಸರ್ಕಾರಗಳಿಗೆ ಸಂಕಷ್ಟ ಬಂದಾಗ ಹೋಗಿ ಅಲ್ಲಿಯ ಸಂಕಷ್ಟವನ್ನು ಪರಿಹರಿಸ್ತಾ ಇದ್ದಂತಹ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಈಗ ಅವರದೇ ಸರ್ಕಾರದ ಟ್ರಬಲ್ ಶೂಟ್ ಮಾಡಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ನಿಶ್ಚಿತ, ಇನ್ನು ಡಿ ಕೆ ಶಿವಕುಮಾರ್ ಅವರು ಏನು ಪ್ರಮಾಣ ವಚನ ತೆಗೆದುಕೊಂಡು 3ನೇ ದಿನಕ್ಕೆ ಅಲ್ಲಿ ಸಂಕಷ್ಟ ಅನ್ನುವಂಥದ್ದು ಎದುರಾಯ್ತು. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಸಿಗ್ಲಿಲ್ಲ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಜೊತೆಗೆ ಖ್ಯಾತೆ ಕೂಡ ತೆಗೆದಿದ್ರು. ಅದೇನು ಸರಿ ಹೋಯ್ತು ಅನ್ನೋಷ್ಟರೊಳಗೆ ಈಗ ಕೃಷ್ಣ ಬೈರೇಗೌಡರು ತಮಗೆ ಸಿಕ್ಕಿರುವಂತಹ ಏನು ಖಾತೆ ಕುರಿತಾಗಿ ಖ್ಯಾತೆಯನ್ನ ತೆಗೆದಿದ್ದಾರೆ. ಇದು ಎಲ್ಲ ಒಂದ್ ಕಡೆ ಚಾಲೆಂಜಸ್ ಅನ್ನ ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರು ಎದುರಿಸ್ತಾರೆ ಅಂತ ಹೇಳಿ. ಎಸ್, ಇಲ್ಲಿ ನೋಡಿ ನಿಶ್ಚಿತ, ಇವರು ಯಾರು ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ನ ಹಿರಿಯ ಸಚಿವರು. ಅವರು 8 ಬಾರಿ ಗೆದ್ದಿದ್ದೀನಿ ಅನ್ನೋ ಥರದ್ದು ಅವ್ರು ಏನು ಹೇಳ್ತಾ ಇದ್ರು. ನಾನು 8 ಬಾರಿ ಗೆದ್ದಿದ್ದೀನಿ, ನನಗೆ ನ್ಯಾಯಯುತವಾಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡಲ್ಲ ಅಂತ ರಾಜೀನಾಮೆಯನ್ನು ಕೊಟ್ಟರು. ಆಮೇಲೆ ರಾಜಿ ಕೂಡ ಆದರು. ರಾಜೀನಾಮೆ ಕೊಡುವಾಗ ಅವರಿಗೆ ಆತ್ಮಸಾಕ್ಷಿಯ ನೆನಪಾಗ್ತಾ ಇತ್ತು, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಲ್ಲ ಅಂತ. ಆದರೆ ರಾಜೀನಾಮೆಯನ್ನು ವಾಪಸ್ ಪಡುವಾಗ ಆತ್ಮಸಾಕ್ಷಿ ಅವರಿಗೇನು ಬೇಡ ಅಂತ ಹೇಳಿಲ್ವಾ? ಅವಾಗ ಆತ್ಮಸಾಕ್ಷಿ ಇರಲಿಲ್ವಾ ರಾಮಲಿಂಗಾರೆಡ್ಡಿ ಅವರಿಗೆ? ಸುಮ್ಮನೆ ಬೂಟಾಟಿಕೆಯ ಮಾತಿಗೋಸ್ಕರ ರಾಮಲಿಂಗಾರೆಡ್ಡಿ ಹೀಗೆ ಹೇಳಿದ್ರ ಅನ್ನೋದು. ಅವರು ರಾಜೀನಾಮೆ ಪಡೆಯುವಾಗಿನ ಅವರ ಬಾಡಿ ಲ್ಯಾಂಗ್ವೇಜ್, ಅವರು ರಾಜೀನಾಮೆ ಕೊಡುವಾಗ ಯಾವ ರೀತಿ ಅಗ್ರೆಸಿವ್ ಆಗಿ ಹೇಳಿಕೆಗಳನ್ನು ಕೊಟ್ಟರು, ಅದನ್ನ ವಾಪಸ್ ಪಡೆಯುವಾಗ ಅವರ ಆರೋಪಗಳಿಗೆ ಯಾವ ರೀತಿ ಅವರಿಗೆ ಪರಿಹಾರ ಸಿಕ್ತು ಅನ್ನೋದನ್ನು ಹೇಳಬೇಕಲ್ಲ. ಯಾಕೆ ವಾಪಸ್ ಪಡಿತೀವಿ ಅಂತ ಹೇಳಬೇಕಲ್ಲ, ಅದನ್ನು ಹೇಳಿಲ್ಲ. ಹಾಗಾಗಿ ಆತ್ಮಸಾಕ್ಷಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಸರ್ಕಾರವನ್ನು ಟೇಕಪ್ ಮಾಡಲಿಕ್ಕೆ ಮಾಡುವಂಥ ತೊಂದರೆನ
ನೀವು ಹೇಳಿದ್ರಿ ಕೃಷ್ಣ ಬೈರೇಗೌಡಗೆ ಸಿಕ್ಕರೂ ಕೂಡ ಅವ್ರಿಗೂ ಖ್ಯಾತೆ ತೆಗೆದಿರಂತೆ. ಕೃಷ್ಣ ಬೈರೇಗೌಡರದ್ದು ಬೇರೆ ಕತೆ. ಅವರು ಕಂದಾಯ ಮಂತ್ರಿ ಆಗಿದ್ದರು. ಯಾವುದೇ ಒಬ್ಬ ಮಂತ್ರಿ ನೋಡಿ ನಿಶ್ಚಿತ ಯಾವ ರೀತಿ ಇರುತ್ತಂದರೆ ಇದು ಅನ್ಎಕ್ಸ್ಪೆಕ್ಟೆಡ್ ಯಾವುದು ಅಂದರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಿದ್ದು. ಮಾತುಗಳಿತ್ತು ಮುಖ್ಯಮಂತ್ರಿ ಬದಲಾವಣೆ ಆಗ್ತೀವಿ ಅಂತ. ಯಾವುದೇ ಸರ್ಕಾರಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಾಗ ಆ ಸಚಿವರೆಲ್ಲರೂ ಅಧಿಕಾರವನ್ನು ಕಳೆದುಕೊಳ್ಳೋದು ಕಾನೂನು ಮತ್ತು ನಿಯಮ. ಆ ಪ್ರಕಾರ ಕೃಷ್ಣ ಬೈರೇಗೌಡರು ಕೂಡ ಕಂದಾಯ ಇಲಾಖೆಯನ್ನು ಕಳೆದುಕೊಳ್ತಾರೆ. ಅವ್ರಿಗೆ ಮತ್ತೆ ಕಂದಾಯ ಖಾತೆ ಬೇಕಿತ್ತು. ಯಾಕಂದರೆ ಕೆಲವು ಅರ್ಧರ್ಧ ಕೆಲಸಗಳಾಗಿದ್ವು. ಅರ್ಥ ಏನಪ್ಪ ಅಂದರೆ ಅರ್ಧರ್ಧ ವ್ಯವಹಾರಗಳಾಗಿದ್ವು ಅಂತ ಅಷ್ಟೇ. ಯಾಕೆ ರಾಜಕಾರಣಿಗಳು ಅದೇ ಖಾತೆ ಬೇಕು ಅಂತಾರೆ ಅಂದರೆ ಲಾಭ ಹೆಚ್ಚಿಗೆ ಇರುತ್ತೆ ಬೇಕು ಅಂತಾರೆ. ಕಂದಾಯ ಖಾತೆಯಲ್ಲಿ ಏನೋ ಮಾಡಬೇಕಿತ್ತು ಕೃಷ್ಣ ಬೈರೇಗೌಡರು, ಅಲ್ಲೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಅರ್ಧ ಕೆಲಸಗಳನ್ನು ಮಾಡಿದ್ರು, ಅರ್ಧ ವ್ಯವಹಾರಗಳಾಗಿದ್ವು. ಇನ್ನರ್ಧ ವ್ಯವಹಾರ ಪೆಂಡಿಂಗ್ ಇತ್ತು, ಅದು ಮುಗಿಸ್ಕೊಳ್ಳೋಕ್ಕಾಗಲ್ಲ. ಈಗ ಮತ್ತೆ ಯಾವ ಬೆಂಗಳೂರು ಡೆವಲಪ್ಮೆಂಟ್ ಅಂತ ಬಂದಾಗ ಅಂದರೆ ಬೆಂಗಳೂರು ಅಭಿವೃದ್ಧಿ ಅಂತ ಬಂದಾಗ ಆ ವ್ಯವಹಾರಗಳು ಮತ್ತೆ ಹೊಸದಾಗಿ ಶುರು ಮಾಡಬೇಕಿಲ್ಲಿ. ಹಾಗಾಗಿ ಕಂದಾಯನೂ ಕೊಡಿ ಇದ್ರ ಜೊತೆಗೆ ಅನ್ನೋದು ಅವ್ರ ಬೇಡಿಕೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಈ ಬೆಂಗಳೂರು ಡೆವಲಪ್ಮೆಂಟಲ್ಲಿ ಹೆಂಗಿತ್ತು ಅಂದರೆ ನಿಶ್ಚಿತ ನಿಮಗೂ ಗೊತ್ತಿರುತ್ತೆ. ನಾವು ಮೆಟ್ರೋ ರಿಪೋರ್ಟಿಂಗ್, ಮೆಟ್ರೋ ಅನ್ನೋದೊಂದು ಬ್ಯೂರೋ ಇರುತ್ತೆ. ಮೆಟ್ರೋ ಅಂದರೆ ಏನು? ಬೆಂಗಳೂರು ಅಂತಂದಾಗ BBMP, ಈಗಿನ GBA, ಅದ್ರ ಜೊತೆಗೆ BWSSB, ಜೊತೆಗೆ BDA, ಜೊತೆಗೆ ಬೆಸ್ಕಾಮ್, ಜೊತೆಗೆ BMTC, ಇವೆಲ್ಲವೂ ಸೇರಿ ಬೆಂಗಳೂರು. ಓಕೆ, ಈ ಬೆಂಗಳೂರು ಅರ್ಬನ್ನಿಂದ ಡೆವಲಪ್ಮೆಂಟಿಂದ ಏನು ತೆಗೆದಿದ್ದಾರೆ ಡಿ ಕೆ ಶಿವಕುಮಾರ್, BDAಯನ್ನು ಹೊರಗೆಟ್ಬಿಟ್ಟಿದ್ದಾರೆ. ಹೌದು, BDA, BMRD ಅವೆರಡನ್ನೂ ಹೊರಗೆತ್ತಿದ್ದಾರೆ. ಹೊರಗೆತ್ತಿರೋದ್ರಿಂದ ಅವರಿಗೆ ಅಲ್ಲಿ ಇನ್ಕಮ್ ಏನೋ ಕಡಿಮೆ ಆಗುತ್ತಾ, ವ್ಯವಹಾರ ಕಮ್ಮಿ ಆಗುತ್ತಾ ಅನ್ನೋದೊಂದು ಅವ್ರ ಮೈಂಡ್ ಸೆಟ್. ಹಾಗಾಗಿ ಅದನ್ನು ಸೇರಿಸಿಕೊಡ್ಲಿ ಅನ್ನುವಂಥದ್ದು. ಇವ್ರು ಯಾರೂ ಕೂಡ ಇವ್ರ ಆತ್ಮಸಾಕ್ಷಿ, ಮನಸಾಕ್ಷಿ, ಜನರ ಸೇವೆ ಮಾಡಬೇಕು. ಈ ಜನರ ಸೇವೆ ಮಾಡೋರಿಗೆ ಯಾವ ಖಾತಾ ಆದ್ರೇನಮ್ಮ?